ಮಚ ಯಾವ ಯಾರು ಮಚ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ವಿಡಿಯೋನ. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾವು ವ್ಲಾಗ್ ಮಾಡಿ. ಧರ್ಮಸ್ಥಳ ಹೋಗಿ ಬಂದಮೇಲೆ ಯಾವುದು ಕರೆಕ್ಟಾಗಿ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಸೊ ಅದಕ್ಕೆ ಇವತ್ತು ಫ್ರೆಂಡು ಬರ್ತ್ಡೇ ಇದೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ಒಂದು ಸಣ್ಣದಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಹಾಗೆ ಎಷ್ಟೋ ದಿನದ ಕನಸು ಮೊನ್ನೆ ನೆರವೇರಿದೆ. ಏನಪ್ಪ ಅಂದರೆ ಆಲ್ಮೋಸ್ಟ್ ತಮ್ಮನೇಲಿ ನೋಡೋಕೆ ಗೊತ್ತಾಗಿರುತ್ತೆ. ಎಷ್ಟೋ ದಿನದಿಂದ ಅನ್ಕೊತಾ ಇದ್ದೆ ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡಬೇಕು, ಅದು IPL ನೋಡಬೇಕು, RCB ಮ್ಯಾಚು ಅಂತ. ಮೆನ್ಸ್ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ವುಮೆನ್ಸ್ ಅವರು ಹೋಗಿ ನೋಡೋಣ ಅಂತ ಹೇಳಿ ನಮ್ಮ RCBಗೆ ಹೋಗಿ ಸ್ವಲ್ಪ ಜೋಶ್ ತುಂಬೋಣ. 2 ಮ್ಯಾಚ್ ಸೋತೋಗಿದ್ದಾರೆ ಅಂತ 2 ಟಿಕೆಟ್ ಬುಕ್ ಮಾಡಿಕೊಂಡು ಹಾಗೆ ಕಬ್ಬನ್ ಪಾರ್ಕ್ ಹತ್ರ ಟಿ ಶರ್ಟ್ ತೊಗೊಂಡು ಹಾಕ್ಕೊಂಡು ಅಂತೂ ಇಂತೂ ಹೋದ್ವಿ ಸ್ಟೇಡಿಯಂ ಒಳಗಡೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು. ಹಾಗೆ ಸ್ಮೃತಿ ಮಂದನ ಅವ್ರದ್ದು ಆಲ್ಮೋಸ್ಟ್ 80 ಆಗಿತ್ತು. ಇನ್ನು 20 ಹೊಡೆದಿರೋ ಸೆಂಚುರಿ ಆಗೋಗಿರೋದು ಗುರು, ಅನ್ಯಾಯವಾಗಿ ಮಿಸ್ ಆಗೋಯ್ತು. ಹಾಗೆ ನಮ್ಮ ಪೆರ್ರಿ ನೆಕ್ಸ್ಟ್ ಲೆವೆಲ್ ಟಾಟಾ ಪಂಚ್ನ ಕಾರ್ ಗ್ಲಾಸೇ ಹೊಡೆದಾಕಿದ್ರು ಆ ಲೆವೆಲ್ಗೆ. ಸೊ ಅದರದೆಲ್ಲ ಒಂದು ಸಣ್ಣ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಏನಕ್ಕಾದ್ರೆ ನಾವು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಅವತ್ತು, ಫುಲ್ ಅರ್ಜೆನ್ಸಿಯಲ್ಲಿದ್ರಿ. ಏನಕ್ಕಾದ್ರೆ ನಾನು ಅವಾಗ ತಾನೇ ಕೆಲಸ ಮುಗಿಸ್ಕೊಬಂದು ಮತ್ತೆ ಸ್ಟೇಡಿಯಮ್ಗೆ ಬರೋಷ್ಟರಲ್ಲೇ ಅರ್ಧ ಟೈಮಾಗಿ ಹೋಗಿತ್ತು. ಆ ಹರಿಬರಿಯಲ್ಲೇ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಅದರದ್ದು ಸಣ್ಣ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಹಾಗೆ ಆನ್ ದ ವೇ ನಮ್ಮ ಬರ್ತ್ಡೇ ಬಾಯ್ ಹತ್ರ ಹೋಗ್ತಾಯಿದ್ದೀವಿ. ಇನ್ನೊಬ್ಬ ಫ್ರೆಂಡನ್ನು ಎತ್ತಾಕೊಂಡು ಹೋಗಬೇಕು ಸಿದ್ದಾಪುರದಲ್ಲಿ. ಅವನೊಬ್ಬನ ಎತ್ತಾಕೊಂಡು ಕಾಲೇಜ್ ಹತ್ರನೇ ಕೇಕ್ ಕಟ್ಟಿಂಗ್ ಎಲ್ಲ ಇರೋದು. ಏನಕ್ಕಾದ್ರೆ ಕಾಲೇಜ್ ಇದ್ದಾಗಾದರೂ ಅಟ್ಲೀಸ್ಟ್ ನಾವು ಕ್ಲಾಸಿಗೆ ಬರ್ತಾಯಿದ್ವಿ, ಕೇಕ್ ಎಲ್ಲ ಕಟ್ ಮಾಡಿಸ್ಬೋದಾಗಿತ್ತು. ಇವಾಗ ವಾರದಲ್ಲಿ 2 ದಿನ ಕಾಲೇಜ್ ಇರೋದು, ಫೈನಲ್ ಇಯರ್ಸ್ ಅಲ್ವಾ, ಅದಕ್ಕೆ 2 ದಿನ ಇಟ್ಟಿದ್ದಾರೆ, ಥರ್ಸ್ಡೇ ಫ್ರೈಡೇ ಮಾತ್ರ. ಸೊ ಅದಕ್ಕೆ ಯಾರೂ ಕ್ಲಾಸ್ಗೆ ಹೋಗ್ತಿಲ್ಲ. ಅದಕ್ಕೆ ನಾವೇ ಕಾಲೇಜ್ ಹತ್ರ ಕರ್ಸ್ಕೊಂಡು ಬಾಪ್ಪ ರಾಜ್ಕುಮಾರ ಅಂತ ಹೇಳಿ ಕೇಕ್ ಕಟ್ ಮಾಡ್ಸೋಣ, ಹಾಗೆ ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸಾರಿ, ಫಸ್ಟ್ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಬಂದ್ಬಿಡಿ ಆ ಗ್ಯಾಪಲ್ಲಿ. ಕಾಯಿನೇ ಬಿಡಲ್ಲ. ಓಡಿ ಓಡು 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 ಇರೋ ನಿಧಾನವಾಗಿ ಹೋಗೋಣ, ಇನ್ನೂ ಟೈಮ್ ಐತೆ. ಅಲ್ಲಿ ಜನ ನೋಡಿ ಎಷ್ಟು ಜನ ಅವ್ರೆ. ಮ್ಯಾಮ್ ಕೇಳು ಮ್ಯಾಮ್, ನಮ್ಮ ಹತ್ರ ಟಿ ಶರ್ಟು ಎಲ್ಲ ಫಿಕ್ಸೆಡ್ ರೇಟ್ ಅಷ್ಟೇ. ಎಲ್ಲ 115 ಇಲ್ಲಿ ಕೇಳೋಣ ನೋಡಿಲ್ಲ. ಏನೋ ಇದು ಇಷ್ಟೊಂದು ಜನ ಟಿ ಶರ್ಟ್ಗೆ ಜನ ಸಾಗರ ತುಂಬ ಬರೋ ಟಿ ಶರ್ಟ್ಗೆ. ಓ ಅಲ್ಲಿ 150 ಬಿಟ್ಟು ಬಂದ್ರಿ. 200 ರೂಪಾಯಿಗೆ ಮಾಡಿ ಕೊಡ್ತೀವಿ, 200ಗೆ 2. ಹಾಂ ಮಚಾ 150 ತಗೋಣ ಮಚಾ. ಈ ಅಮೌಂಟ್ ಎಲ್ಲ ಹೋಗಿ ಕೂತೈತೆ 100 ಅಂದರೆ ಯಾರೋ ಕೊಡಲ್ಲ. ಎಷ್ಟು? ಇಲ್ಲ ನಡೆ ಎಲ್ಲರೂ. ಹಾಂ ಬಾಬಾ ಇಲ್ಲೇ ಬಾ. ಯಾವುದು ಅದೇ ಇಲ್ಲ ಚೆನ್ನಾಗಿ ಬಿಡು.
ಎಲ್ಲಿದ್ಯಾ? ಎಲ್ಲಿದೀಯಾ? ನಿಮ್ಮ ಮನೆ ಹತ್ರ ಸರಿ. ಬಾ ಬೇಗ. ನಮ್ಮ ಬಾಸ್, ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್. ಕಳ್ಮಂಜನ ಬರ್ತಾವನೆ. ನಿನ್ನ ಕಟ್ ಮಾಡಲ್ಲಪ್ಪ, ನೀನು ಹಾಕೇ ಹಾಕ್ತೀನಿ. ಹತ್ತು ಮಚ ಯಾವ ಯಾರು ಮಚ? ಹ್ಯಾಪಿ ಬರ್ಡೇ ಅಂಕಲ್. ಮಚ ಹೋಗಿಂದ ಹಿಂದೆ ಹೋಗ. ಯಾಕೆ ಮಚ್ಚ? ಇಲ್ಲ ಮಚ್ಚ, ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿದ್ದೀನಿ. ಅದಕ್ಕೆ ಯೂಟ್ಯೂಬ್ ಅಲ್ಲಿ ಬೇಡಲ್ಲಿ. ಅಲ್ಲೇ ಈ ತರ ಆಗ್ಬಿಟ್ಟೆ ಬಟ್ಟೆ. ಕೇಕ್ ಬಿದ್ಮೇಲೆ ಏನಾಗೈತಿ ಮಚ್ಚ? ವಾಟ ಬರ್ಸಿದ್ ಹೆಸರೆಲ್ಲ ಹೋಗ್ಬಿಡ್ತಾವ ಮಚ್ಚ. ಕರಿ ಮನೆ ಮಾಲೀಕ ಅಂದ ಐತೆ ಇಲ್ಲ ಐತೆ ಹೆಸರು ನೋಡಿ ನೀಟಾಗಿ ನೋಡು. ಕಾಣಿಸಲ್ಲ ಮಚ್ಚ, ಕರಿ ಮನಿ ಐತೆ ಅಷ್ಟೇ. ಕನಸತ್ ನೋಡಿ ಕರಿ ಮನೆ. ಅನ್ಸ ಹ್ಯಾಪಿ ಬರ್ಡೇ ಹೇಳ್ರಾ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀನಿ. ಕೇಕ್ ಕಟ್ ಅಂತೀರಾ? ನಾನು ಕಷ್ಟಪಟ್ಟು ಏನೋ ಒಂದು ಹೆಸರು ಹುಡುಕ್ಲಾಡ್ದಿರ ಲಾಸ್ಟಿಗೆ ಟ್ರೆಂಡಿಂಗಲ್ಲಿ ಇರೋ ಹೆಸರು ಹ್ಯಾಪಿ ಬರ್ತ್ಡೇ ಕರಿಮಣಿ ಮಾಲೀಕ ಅಂತ ಹಾಕ್ಸಿದ್ದೆ. ನನ್ನ ಫ್ರೆಂಡ್ ಅನ್ಯಾಯವಾಗಿ ಕೇಕ್ ದೊಬ್ಬಿಟ್ಟ. ಆ ವಿಡಿಯೋ ಹಾಕ್ತೀನಿ ನೋಡಿ. ಹಾಗೆ ಕೇಕು ಪರಿಸ್ಥಿತಿ ಅಂತೂ ಮುದ್ದೆ ಆದಂಗೆ ಆಗೋಯ್ತು. ಐಸ್ ಕೇಕು ಏನೋ ನಮ್ಮ ಫ್ರೆಂಡ್ದು ಅದೃಷ್ಟ ಸರಿ ಇಲ್ಲ, ಏನು ಮಾಡೋಣ. ಕುಯ್ಸೋ ಕೇಕ್ ಕೂಡ ಚೆನ್ನಾಗಿ ದಿಡ್ದಿರ ಆಗೋಯ್ತು ಲಾಸ್ಟಿಗೆ. ಸೊ ಹಾಗೆ ನಮ್ಮ ಸರ್ ಕೂಡ ಸಿಕ್ಕಿದ್ರು ಬರ್ತ್ಡೇ ಮಾಡಬೇಕಾದ್ರೆ. ಅಲ್ಲ, ಮಾಡೋದಕ್ಕೆ ಮುಂಚೆನೇ, ಅಂದರೆ ನಮಗೆ ಇವಾಗ HM ಅಲ್ಲಿ ಯಾರು ತೊಗೊಂಡಿದ್ರು ಅವರು ಬಂದು ಹೇಳ್ತಾಯಿದ್ರು ಏನರೋ ಕ್ಲಾಸ್ಗೆ ಬರ್ತಾಯಿಲ್ಲ ಅಂತ. ನಾವು ಅದೇ ಹೇಳ್ತಾ ಇದ್ವಿ, ಸರ್ ವಾರ ಪೂರ್ತಿ ಕ್ಲಾಸ್ ಇಟ್ಟಾಗೆ ಕ್ಲಾಸಿಗೆ ಬರ್ತಾ ಇರಲಿಲ್ಲ, ಇನ್ನು ವಾರದಲ್ಲಿ ಇರೋದೇ 2 ದಿನ ಕ್ಲಾಸು, ನಾವು ಬರ್ತೀವ ಅಂತ ಹೇಳಿ ಕೇಳಿ. ಯಾರು ಹೇಳಿ, ನಾವು ಮೊದಲೇ ಲಾಸ್ಟ್ ಬೆಂಚ್ ಬಾಯ್ಸು, ಅದರಲ್ಲೂ ಮೆಕ್ಯಾನಿಕಲ್ಲು. ಲಾಸ್ಟ್ ಟೈಮ್ ನೋಡಿ ಕ್ಲಾಸ್ಗೆ ಹೋಗ್ದಿರೋನೇ ಆಲ್ ಸಬ್ಜೆಕ್ಟ್ ಕ್ಲಿಯರು. ಈ ಸಲನೂ ಅದೇ ಮಾಡೋದು. ಬಟ್ ಏನಂದರೆ ನಮ್ಮ ಸರ್ಗಳೆಲ್ಲ ದೇವ್ರಿಗರು ಇಂಟರ್ನಲ್ಸ್ ಆವ್ರೇಜ್ ಕೊಡ್ತಾರೆ, ಅದೊಂದೇ ಅಡ್ವಾಂಟೇಜ್. ಸೊ ನೆಕ್ಸ್ಟ್ ವ್ಲಾಗ್ ಬಂದು BS 7 or 8 ಗೊತ್ತಾಗ್ತಾ ಇಲ್ಲ ನನಗೆ ಅದು. ಆದರೆ 2024 ಮಾಡಲ್ NS 200 ಅದು ಆಲ್ರೆಡಿ ಇಲ್ಲಿ ಬಂದಿದೆ ನಿಯರೆಸ್ಟ್ ಶೋರೂಮ್ಗೆ ನನಗೆ. ಸೊ ಅದರ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಈ ವಾರದಲ್ಲಿ ಬಿಡ್ತೀನಿ ನಾನು. ಅದು ಶೋರೂಮ್ಗೆಲ್ಲ ಕಾಲ್ ಮಾಡಿದೆ, ಬಂದಿದೆ, ಬಟ್ ಇನ್ನೂ ಟ್ರಯಲ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಟ್ರಯಲ್ ಕೊಟ್ಟಿದ ತಕ್ಷಣ ವ್ಲಾಗ್ ಮಾಡಿ ರಿವ್ಯೂ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡೋಣ ಆ ಗಾಡಿ ಹೆಂಗಿದೆ ಅಂತ. ಬಟ್ ನನಗೆ ಆಲ್ರೆಡಿ ತುಂಬ ಬೇಜಾರಾಗ್ಬಿಟ್ಟಿದೆ ಕನ್ಸೋಲ್ ನೋಡಿಬಿಟ್ಟು. ಇದರಲ್ಲಿರೋ ಎಮೋಷನ್ ಆ ಹೊಸ ಇದರಲ್ಲಿ ಹೀರೋ ಹೋಂಡಾ ಸ್ಪ್ಲೆಂಡರ್ ಕೊಟ್ಟಂಗೆ ಕೊಟ್ಟಿದ್ದಾನೆ ಆ ಕನ್ಸೋಲು. ಇದರಲ್ಲೇ ಅಟ್ಲೀಸ್ಟ್ ಎಲ್ಲೋ ಒಂದು ಹತ್ರ ಆ್ಯಡ್ ಮಾಡಿದರೆ ಆಗೋಗಿರೋದು ಬ್ಲೂಟೂತ್ ಕನೆಕ್ಟಿವಿಟಿ ಅಂತ ಅದು ಇದು ಅಂತ. ಇದನ್ನೆಲ್ಲ ತೆಗ್ದಿಲ್ಲಿ ಕೆಳಗಡೆ ಲೈನಾಗಿ ಹಾಕ್ಕೊಂಡು ಎಡಿಟರ್ಗಳಿಗೂ ಹೆಂಗಾಗ್ತಾರೆ ಎಡಿಟ್ ಮಾಡಿ ಕನ್ಸೋಲ್ನ ಅದನ್ನು ನೋಡೋದ್ರು ಕಲ್ತಿದ್ರೆ ಬಜಾಜ್ ಅವರು ಒಳ್ಳೆ ಇದಿರೋದು. ಈ RPM ಇದೆಯಲ್ಲ ಈ ಲೈನ್ದು, ಇದ್ರ ಕ್ರೇಜು ಬೇರೆ ಯಾವ ಗಾಡಿಗೂ ಬರೋಲ್ಲ. NS ಕಡ್ದ ಫ್ಯಾನ್ಸ್ ಇರೋದೇ ಇದರಿಂದ. ಯಾವ 200cc ಬೈಕಲ್ಲ RPM ನೀಡಲ್ಲಿದೆ ತೋರಿಸ್ಬಿಡಿ ಇವಾಗ. ಇದ್ದಿದ್ದು ಕ್ರೇಜ್ನೆಲ್ಲ ಹಾಳು ಮಾಡಾಕ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅಪ್ಡೇಟ್ ಮಾಡಬೇಕು ಗಾಡಿನಂತ ಬರೀ ಅಪ್ಡೇಟ್ ಮಾಡ್ತಾವ್ರೆ. ಅಲ್ಲ ನಾವೇನು ಕೇಳಿದ್ರ ಬ್ಲೂಟೂತ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇರೋ ಬರೋ ಕನ್ಸಲ್ನೆಲ್ಲ ಕೆಡಿಸ್ಬಿಟ್ರೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಬಟ್ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ.